ಸ್ವತಂತ್ರ ಭಾರತೀಯ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಿದ್ವಿ ಸ್ವಾತಂತ್ರ್ಯದ ಬಗ್ಗೆ. ಸ್ವಾತಂತ್ರ್ಯ ಅಂದ ತಕ್ಷಣ ಬೇರೆ ಬೇರೆ ಆಯಾಮಗಳಂತ ನಾವು ಮಾತಾಡ್ತಿದ್ವಿ. ಈಗ ಮತ್ತೊಂದು ಆಯಾಮದ ಬಗ್ಗೆ ಅಥವಾ ಸ್ತ್ರೀ ಮತ್ತು ಪುರುಷರ ಮಧ್ಯ ಸ್ವಾತಂತ್ರ್ಯದಲ್ಲಿರುವಂಥ ಭಿನ್ನತೆ ಬಗ್ಗೆ ಹೇಳ್ತಾರಲ್ವ ಅನ್ಯೋನ್ಯ. ಆಗಸ್ಟ್ 15 ಸ್ವತಂತ್ರ ಬಂತು ಅಂತ ಸ್ವೀಟ್ ಕೊಡ್ತೀವಿ, ಫ್ಲ್ಯಾಗ್ ಹಾಯ್ಸ್ ಮಾಡ್ತೀವಿ, ಎಲ್ಲ ಕಡೆ ಸಂಭ್ರಮದಿಂದ ಇರ್ತೀವಿ. ಆದರೆ ನಿಜವಾಗ್ಲೂ ಚರ್ಚೆ ಏನು ಅಂದರೆ ಪುರುಷರಿಗೆ ಸಿಕ್ಕಷ್ಟು ಸ್ವಾತಂತ್ರ್ಯ ಹೆಣ್ಮಕ್ಳಿಗೆ ಸಿಕ್ಕಿದೆಯಾ ಅಂತ. ನೀವು ಹೇಳ್ದಾಗೇನೆ ಗಂಡು ಹುಡುಗ ಅಂದರೆ ಹುಡುಗ 11 ಗಂಟೆಗೆ ಬರ್ಬೋದು, ಹುಡುಗಿ 8 ಗಂಟೆ 8:15 ಆಯಿತು ಅಂದರೆ ಒಂದಷ್ಟು ಕ್ವೆಶ್ಚನ್ಗಳ ಸಾಲೆ ಇರುತ್ತೆ. ಯಾಕೆ ಇಷ್ಟು ಲೇಟು, ಎಲ್ಲಿ ಹೋಗಿದ್ದೆ, ಏನಾಯಿತು, ಆ ಫ್ರೆಂಡ್ ಮನೇಲಿ ಇದೆಯಾ, ಫ್ರೆಂಡ್ ನಂಬರ್ ಕೊಡು, ಅವರಪ್ಪ ಅಮ್ಮ ಇದ್ರಾ, ಮನೇಲಿದ್ರಾ, ನಾವು ಕೇಳ್ಬೋದಾ, ಎಷ್ಟು ಕ್ವೆಶ್ಚನ್ ಇರುತ್ತೆ ಅಂದರೆ ಹ್ಞೂ ಅಂತ ಹೇಳೋಷ್ಟು ಕೂಡ ಗ್ಯಾಪ್ ಇರಲ್ಲ ಮಕ್ಕಳು. ಈ ತಾರತಮ್ಯ ಯಾಕೆ ಅಂತ ಯಾರಾದ್ರೂ ಉತ್ತರ ಕೊಡ್ಬೋದಾ ಇದಕ್ಕೆ? ಅಲ್ಲ, ನಿಮಗೆ ಕೇಳ್ತಾ ಇಲ್ಲ ಅವರು, ನೀವು ಉತ್ತರ ಹಾಗೆ ಕೊಡ್ಬೋದು. ಅದೇ ನಮ್ಮ ಇಂಗ್ಲಿಷ್ ಮ್ಯಾಮ್ ಒಂದ್ಸತಿ ಹೇಳಿದ್ರು, ಮಕ್ಕಳಿಗೆ ಎಲ್ಲಾನು ತಡಿಬಾರ್ದಂತೆ, ಯಾವುದು ಜಾಸ್ತಿ ತಡಿತಾರೋ ಅದು ಇನ್ನೂ ಮಾಡಬೇಕು ಮತ್ತೂ ಮಾಡಬೇಕು ಅಂತ ಅನ್ಸೋದು ಸಹಜ. ಅದಕ್ಕೆ ಆ ವಯಸ್ಸಿನಲ್ಲಿ ಸಣ್ಣ ಸಣ್ಣ ಪುಟ್ಟ ವಿಷಯಗಳನ್ನ ಮಾಡಕ್ಕೆ ಬಿಡಲಿ. ಆಗ ಮತ್ತೆ ಇನ್ನೊಂದೇನಂತಂದ್ರೆ ಅವ್ರು ನಮ್ಮಲ್ಲಿ ಒಳ್ಳೇದನ್ನ ಬಿತ್ತಿದ್ರೆ, ಅದು ಮಕ್ಕಳಿಗೆ ಮನವರಿಕೆ ಮಾಡಿದ್ರೆ ಸಾಮಾನ್ಯವಾಗಿ ಎಷ್ಟೇ ದೊಡ್ಡವರಾಗ್ಲಿ ಅದು ಹಾಗೆ ಬೆಳೀತಾ ಬರುತ್ತೆ. ಈಗ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಸಿಗರೇಟ್ ಸೇರೋ ಅಭ್ಯಾಸ ಇದೆ, ಆದರೆ ಇನ್ನೂ ಎಷ್ಟೋ ಜನಕ್ಕೆ ಅದ್ರ ಹೊಗೆ ಕಂಡ್ರೂ ಆಗಲ್ಲ. ಅಂದರೆ ಅವರ ಮನಸ್ಸಲ್ಲಿ ಅದು ಕೂತ್ಕೊಂಡ್ಬಿಟ್ಟಿದೆ, ಇಲ್ಲ ಸಿಗರೇಟ್ ಹಾನಿಕಾರ ಅನ್ನೋದವರು ಕೂತ್ಕೊಂಡಿರೋ ಕಾರಣ ಅವ್ರು ಅದನ್ನು ಸೇದೋದಿಲ್ಲ. ಅದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಯಾರಾದ್ರೂ ಅಷ್ಟೇ. ಈಗ ಹುಡುಗಿರು ಸಿನಿಮಾಗೆ ಹೋಗ್ತಾರೆ ಅಂತಂದರೆ ಹೇಳಿದ್ರು ಅವರು, ಹುಡುಗಿರು ಸಿನಿಮಾಗೆ ಹೋಗ್ತಾರೆ, ಹೋಗಿ ಬರಲಿ, ಏನಾಯಿತು, ಈಗ ತುಂಬ ಲೇಟ್ ಆಗತ್ತಂದರೆ ಬೇಕಾ, ನಿನಗೆ ಯಾರನ್ನಾದ್ರೂ ಕರ್ಕೊಂಬರಕ್ಕೆ ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ, ಆರಾಮಾಗ್ಬಾ, ಹುಷಾರಾಗಿ ಹೋಗ್ಬಾ ಅಂತ ಹೇಳ್ಬೋದು. ಯಾಕೆ ಹುಡುಗಿರು ಸಿನಿಮಾ ನೋಡೋಕೆ ಹೋದ್ರೆ ಏನಾಗ್ಬೋದು ಅನ್ನೋದು ಅವ್ರಿಗೆ ಇರಬಹುದು. ಹೊರಗಡೆ ಯಾರಾದ್ರೂ ಜನ ಕೆಟ್ಟದಾಗಿ ವರ್ತಿಸಬಹುದು ಅಂತ, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಹೆದರಿಕೆ ಇರುತ್ತೆ. ಹಾಗಂತ ಹೊರಗಡೆ ಮನೆಯೊಳಗೆ ಕಟ್ಟಾಕಕ್ಕಾಗಲ್ಲ, ಅವ್ರಿಗೆ ಹೊರಗಡೆ ಬಿಡಲೇಬೇಕು. ಸ್ವಾತಂತ್ರ್ಯದಲ್ಲಿ ಭಿನ್ನತೆ ಇದೆ, ವ್ಯತ್ಯಾಸ ಇದೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ, ನಾವೆಲ್ಲರೂ ಸಾರ್ವತ್ರಿಕವಾಗಿ ಒಪ್ಕೊಳ್ಳುವಂಥ ವಿಚಾರ ಅಲ್ವಾ? ಇದನ್ನೆಲ್ಲರೂ ಒಪ್ಕೋತೀವಿ ನಾವು. ಈಗ ಈ ಹೆಣ್ಣು ಮಕ್ಕಳು ಹೇಗೆ ಒಬ್ಬರೇ ಹೋಗ್ತಾರೆ ಅಥವಾ ಜೋಡಿಯಾಗಿ ಹೋಗ್ತಾರೆ, ಅದು ಆ ಹೆಣ್ಣು ಮಕ್ಕಳ ಬಟ್ಟೆ ಹಾಕೊಳ್ಳುವಂತಹ ರೀತಿ ಅಥವಾ ಅವರ ದಾರಿಯಲ್ಲಿ ಅಥವಾ ಸಮಾಜದಲ್ಲಿ ನಡ್ಕೊಳ್ಳುವಂಥ ರೀತಿ, ಅದೇ ಆ ತಂದೆ ತಾಯಂದ್ರಿಗೆ ಇದೆಲ್ಲ ಮಾಡೋದಕ್ಕೆ, ಆ ರಿಸ್ಟ್ರಿಕ್ಷನ್ಗಳೆಲ್ಲ ಮಾಡೋದಕ್ಕೆ ಕಾರಣವಾಗುತ್ತೆ. ಪ್ರತಿಯೊಬ್ಬರೂ ಎಲ್ಲವನ್ನೂ ಸ್ಪಷ್ಟವಾಗಿ ಮಾಡ್ಕೊಳ್ಳಲ್ಲ. ಸಮಾಜದಲ್ಲಿ ಸುಮಾರಷ್ಟು ಒಂಥರ ಅಸಭ್ಯವಾಗಿ ಅಶ್ಲೀಲವಾಗಿ ಎಲ್ಲ ಮಾಡುವಂಥದ್ದು ಹೆಣ್ಣು ಮಕ್ಕಳೇ ಜಾಸ್ತಿ ಮಾಡ್ತಾ ಇರ್ತಾರೆ. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಕಾಮಾಲೆಕ್ಕಂಡಿರೋರಂಥವ್ರು ಪ್ರಪಂಚದಲ್ಲಿ ಸುಮಾರಷ್ಟು ಹಿಂದಿಂದನೂ ಇದ್ದಾರೆ. ನಾವು ಸರಿಗಿದ್ರೆ, ನಾವು ಕರೆಕ್ಟ್ ಆಗಿದ್ರೆ ಯಾವ ಕಾಮಾಲೆ ಕಣ್ಣು ನಮ್ಮನ್ನ ತಟ್ಟಲಾರದು. ಅವ್ರು ಹೇಳ್ತಾರದು, ಅವ್ರು ಹೇಳೋದೇನಂದ್ರೆ ಕಾಮಾಲೆ ಕಣ್ಣಿನವ್ರು ಹೋಗ್ಲಿ, ಅದು ಅವ್ರು ನೋಡ್ಕೊಂಡು ಸಾಯ್ಲಿ, ಬೇರೆ ಪ್ರಶ್ನೆ ಅಲ್ಲ. ಹೊರಗಡೆ ಬಿಟ್ರೆ ತಾನೇ ಕಾಮಾಲೆ ಕಣ್ಣವ್ರು ನೋಡೋದು. ಈ ಕಾಮಾಲೆ ಕಣ್ಣವ್ರು ಇರ್ತಾರ ಅಂತ ಹೇಳಿ ಇವ್ರು ಹೊರಗಡೆನೆ ಬರದೇ ಇದ್ರೆ ಆ ಅನುಭವ ಪಡೆಯೋದು ಹೇಗೆ ಅಥವಾ ಆ ಎದುರಿಸೋದು ಹೇಗೆ ಸಿಚುವೇಶನ್ ಅನ್ನೋದು ಪ್ರಶ್ನೆ. ಈಗ ಕೊನೆಯದಾಗಿ ನಾವು ಕೊನೆ ಭಾಗ ಬಂದಿದ್ದೀವಿ. ನಮ್ಮ ದೇಶದ ಭ್ರಷ್ಟಾಚಾರ ರಾಜಕೀಯ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಅದರಿಂದ ನಮ್ಮ ಮುಕ್ತಿ ಇಲ್ವಾ? 64 ವರ್ಷ ಆದರೂ ಕೂಡ ಅಂಥದ್ದೇ ಲೀಡರ್ ಬರ್ತಾರೆ, ಹಾಗೆ ಭ್ರಷ್ಟಾಚಾರ ಮಾಡ್ತಾರೆ, ಮತ್ತು ಅವ್ರಿಗೆ ಏನೂ ಆಗೋದಿಲ್ಲ ಕೂಡ. ತುಂಬ ಸಲ 99% ಅವ್ರಿಗೆ ಏನೂ ಆಗಲ್ಲ, ಜೈಲಿಗೆ ಹೋಗಲ್ಲ. ಇತ್ತೀಚೆಗೆ ಕೆಲವೊಂದು ಖುಷಿ ಕೊಡುವಂಥ ಉದಾಹರಣೆಗಳನ್ನ ಬಿಟ್ಟರೆ. ಸೊ ಈ ಭ್ರಷ್ಟಾಚಾರದಿಂದ, ಈ ದಾಸ್ಯತ್ವದಿಂದ ನಮಗೆ ಮುಕ್ತಿ ಇದೆಯಾ ಇಲ್ವಾ ನಿಮ್ಮ ಪ್ರಕಾರ ಹೇಳಿ? ಇದೆ, ನಿಧಾನಕ್ಕೆಲ್ಲ ಆಗ್ತಾ ಇದೆ. ಎಲ್ಲ ಇಮಿಡಿಯೇಟ್ ಆಗಿ ಏನು ಇನ್ಸ್ಟೆಂಟ್ ಆಗಲ್ಲ. ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗೇ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ನಾವು ದುಡ್ಡು ಕೊಡ್ತೀವಿ ಅದಕ್ಕೆ ಅವ್ರು ಇಸ್ಕೋತಾರೆ ಅಂತ. ಅವ್ರು ಇಸ್ಕೊಳ್ಳೋದಕ್ಕೆ ನಾವು ಕೊಡ್ತೀವಿ. ಅವ್ರು ನಾನು ಕೆಲಸ ಮಾಡ್ಕೊಡಲ್ಲ, ನೀವು ದುಡ್ಡು ಕೊಡದೇ ಇದ್ರೆ ಮೇಡಮ್ ಅಂತ ನಾವು ಎಷ್ಟು ಅಂತ ಎಷ್ಟು ಅಂತ ಬೇಡ್ಕೊಳ್ಳೋಣ. ಪ್ರಜಾಪ್ರಭುತ್ವ ಅಂದ್ರೆ ಏನು? ನಮ್ಮಿಂದ ಅವರು ಆಯ್ಕೆ ಆಗಿ ಅಲ್ಲಿ ಜನಪ್ರತಿಯಾಗಿ ಕೂತ್ಕೊಂಡು ನಮ್ಮ ಸೇವೆ ಅಂತ ಹೇಳಲ್ಲ, ನಮ್ಮ ಕಾರ್ಯ ಕೆಲಸಗಳನ್ನ ನಮ್ಮ ಒಂದು ಒಳ್ಳೇದನ್ನ ನೋಡ್ಕೊಂಡು ಹೋಗ್ಬೇಕು. ಆದ್ರೆ ಅಲ್ಲೇನಾಗ್ತಿದೆ, ತಮ್ಮ ಫ್ಯಾಮಿಲಿ, ನನ್ನ ಮರಿಮಗ ಮುಂದೆ ಚೆನ್ನಾಗಿರ್ತಾನ, ಅವನ ಮಗ ಚೆನ್ನಾಗಿರ್ತಾನ, ಅದು ಆಗ್ತಿದೆ ಇಲ್ಲಿ. ಸೊ ಅದಕ್ಕೆ ಮುಕ್ತಿ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ನೀವೇನು ಹೇಳ್ತೀರಿ? ನಿಜ, ಅವ್ರು ಹೇಳಿರೋ ಪ್ರಕಾರ ನಿಜ. ರಾಜಕಾರಣಿಗಳು ನೋಡ್ತಾ ಇದ್ರೆ ನಾವು ಟಿವಿ ನೋಡೋಕ್ಕೇನೆ ಬೇಜಾರಾಗುತ್ತೆ. ಬರೀ ಭ್ರಷ್ಟಾಚಾರ, ಬರೀ ಅವ್ರದೇ ಸುದ್ದಿ ಆಗೋಗಿದೆ ಅಲ್ರಿ. ಸಾಮಾನ್ಯ ಮನುಷ್ಯರ ಬಗ್ಗೆ ಯಾರು ಯೋಚನೆನೇ ಮಾಡ್ತಾ ಇಲ್ಲ ಅಂತ ನನ್ಗನ್ನಿಸ್ತಿದೆ. ಈಗ ಈ ಸಿಸ್ಟಮ್ ಅನ್ನು ಯಾರು ಸರಿ ಮಾಡಬೇಕು? ನಾವಲ್ವಾ? ಯುವ ಪ್ರಾಜೆಕ್ಟ್ ಹೇಗೆ ಅಲ್ಲ, ನೀವು ಹೇಗೆ ಸರಿ ಮಾಡ್ಬೋದು? ಇಂಡಿಯಾನೇ ತಗೊಂಡ್ರೆ 70% ಯೂತ್ ಇದೀವಿ ನಾವು ರೋಡ್ ಸರಿ ಇಲ್ಲ, ಟಾರ್ ಹಾಕಿಲ್ಲ, ಅದಾಕಿಲ್ಲ, ಅಲ್ಲಿ ಮರ ಕಟ್ ಮಾಡೋದು ಅಂತ ನಾವು ಬ್ಲೇಮ್ ಮಾಡೋ ಬದಲು ನಾವು ಪಾಲಿಟಿಕ್ಸ್ ಎಂಟರ್ ಆಗಿ, ನಾವು ಎಜುಕೇಟ್ ಆಗಿ, ನಾವು ಪಾಲಿಟಿಕ್ಸ್ ನಾವು ಚೇಂಜ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನಮ್ಮ ಸ್ತರದಲ್ಲಿ, ನಮ್ಮ ವಲಯದಲ್ಲಿ ನಾನು ಇಂಡಿವಿಜುವಲ್ ಕೆಪಾಸಿಟಿನಲ್ಲಿ ಏನು ಚೇಂಜ್ ಮಾಡೋಕ್ಕಾಗುತ್ತೋ
ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಅದ ನಂತರ ಅಂದ್ರೆ ಸುಮಾರು 10 ವರ್ಷ 15 ವರ್ಷದ ನಂತರ ನಾವು ಈ ಪ್ರಶ್ನೆ ಅಂದ್ರೆ ನಾವು ನಿಜಕ್ಕೂ ಸ್ವಾತಂತ್ರ್ಯ ಪಡ್ಕೊಂಡಿದೀವ ಅನ್ನೋ ಪ್ರಶ್ನೆ ಉದ್ಭವಿಸ್ದಿರಲಿ, ಅವಾಗೆಲ್ಲರೂ ಸ್ವಾತಂತ್ರ್ಯರು ಅಂತ ಅನ್ಸೋ ಒಂದು ಆ ನಾಡು, ಆ ಟೈಮು, ಆ ಕಾಲ ಬರಲಿ ಅಂತ ಹಾರೈಸ್ತೀನಿ. ಅಕ್ಷತಾ, ನಮ್ಮ ಜೊತೆಗೆ ಇಲ್ಲಿವರೆಗೆ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಅನ್ಯೋನ್ಯ, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ವಿದ್ಯಾ, ಥ್ಯಾಂಕ್ಸ್, ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಅನಿಲ್, ಥ್ಯಾಂಕ್ಸ್, ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಆದರ್ಶ್, ಥ್ಯಾಂಕ್ಸ್ ಲಾಟ್. ತುಂಬ ಅಮೋಘ್, ನಿಮಗೂ ಕೂಡ ತುಂಬ ಧನ್ಯವಾದ. ಸ್ವತಂತ್ರ ಭಾರತೀಯ ಅಂದರೆ ಭಾರತ ದೇಶದ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಿಜಕ್ಕೂ ನಾವೆಷ್ಟು ಸ್ವತಂತ್ರರು ಅನ್ನೋ ವಿಚಾರವನ್ನು ಇಟ್ಕೊಂಡು ಮಾತಾಡಿದಂಥ ಒಂದು ಚಿಕ್ಕ ಚರ್ಚೆ. ಇದರಲ್ಲಿ ತುಂಬ ವಿಚಾರಗಳು ಬಂದು, ಆದರೆ ಇನ್ನೂ ತುಂಬ ವಿಚಾರಗಳು ಹಾಗೆ ಉಳಿದು ಅಂತ ಅನ್ಕೋತೀನಿ. ಯಾಕೆಂದರೆ ಇದೊಂದು ದೊಡ್ಡದಾದ ಒಂದು ವಿಚಾರ, ಚರ್ಚೆಗೆ ಗ್ರಾಸವಾಗುವಂಥ ವಿಚಾರ. ಆದರೆ ಇದರ ಮೂಲಕ ಕೆಲವೊಂದು ಚಿಕ್ಕಪುಟ್ಟ ಸಂದೇಶಗಳು ಹೋದು, ಆ ಸಂದೇಶಗಳು ನಿಮಗೆ ತಲುಪಿದೆ ಅಂತ ಅನ್ಕೋತೀನಿ. ಅಂದರೆ ವೀಕ್ಷಕವಲಯಕ್ಕೆ ತಲುಪಿದೆ ಅಂತ ಅನ್ಕೋತೀನಿ. ಅದರಲ್ಲಿ ಭ್ರಷ್ಟಾಚಾರ ಮುಕ್ತರನ್ನಾಗಿ ಮಾಡುವಂಥ, ನಾಡನ್ನು ಕಟ್ಟುವಂಥ ಈ ಸಂಕಲ್ಪ, ಯುವಜನತೆ ಈ ಸಂಕಲ್ಪ ಎಲ್ಲರನ್ನೂ ತಟ್ಟಲಿ, ಎಲ್ಲರನ್ನೂ ಮುಟ್ಟಲಿ. ಮತ್ತು ಅಮೋಘ್ ಹೇಳಿದ ಒಂದು ಮಾತು, ಯಾವ ಬದಲಾವಣೆ ನೀವು ನೋಡಲು ಬಯಸ್ತೀರೋ ಆ ಬದಲಾವಣೆನ ನೀವು ತನ್ನಿ ಅಥವಾ ನೀವಾಗಿ ಅನ್ನೋದಿದೆಯಲ್ಲ. ಸೊ ಆ ಮೂಲಕ ಈ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅಂಥ ಒಂದು ಸಂಕಲ್ಪ ನಾವು ಮಾಡೋ ಮೂಲಕ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಆ ಸಂಕಲ್ಪವನ್ನು ನಮ್ಮ ಕೃತಿಗಳ ಮೂಲಕ ದಾಟಿಸುವ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಹಾರೈಕೆಯೊಂದಿಗೆ, ಆಶಾವಾದದೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.